ಪ್ರಭು ನ್ಯೂಸ್ಗೆ ಸ್ವಾಗತ. ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಿಕಾ ರಂಗದ ಕಾರ್ಯ ಮುಖ್ಯ. ಹತ್ತರಿಗಿಯ ಹರಿಮಠದ ಆನಂದ್ ಗೋಸಾವಿ ಮಹಾರಾಜರು ಯಮಕನಮರಡಿ ಪತ್ರಕರ್ತರ ಬಳಗ ಆಯೋಜನೆ. ಪತ್ರಿಕಾ ರಂಗ ಸಮಾಜದ ಅಂಕು ಡೊಂಕು ತಿದ್ದುವ ಮೂಲಕ ಪರಿಶುದ್ಧ ಸಮಾಜದ ನಿರ್ಮಾಣದ ಜವಾಬ್ದಾರಿಯಾಗಿದೆ ಎಂದು ಹರಿಮಂದಿರದ ಆನಂದ್ ಗೋಸಾವಿ ಮಹಾಸ್ವಾಮಿಗಳು ಹೇಳಿದರು. ಅವರ ಸಮೀಪದ ನಾಗ್ನೂರ್ ಕೆ.ಎಂ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯಮಕನಮರಡಿ ಪತ್ರಕರ್ತರ ಬಳಗ ಹಾಗೂ ಹುಕ್ಕೇರಿ ಸಾಮಾಜಿಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಜುಲೈ 1ರಂದು ಪತ್ರಿಕಾ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಪತ್ರಕರ್ತರ ಸೇರಿಕೊಂಡು ಈ ಒಂದು ದಿನಾಚರಣೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಪತ್ರಕರ್ತರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಬೇಕಾದಂಥ ಹೆಲ್ಮೆಟ್ ಆಗಿರ್ಬೋದು, ಜಾಕೆಟನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ರು. ಜೊತೆಗೆ ಪರಿಸರ ದಿನಾಚರಣೆ ಅಂಗವಾಗಿ ಅನೇಕ ಗಿಡಗಳ ಮೂಲಕ ಇವತ್ತು ಅದು ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ಭಾಗದ ಪತ್ರಕರ್ತೆಗೆ ಅವರಿಗೆ ಸಿಗಲಿ. ಯಾವತ್ತಿಗೂ ಭಾಗದ ಶಾಸಕರಾದ ಸತೀಶ್ ಜಾರಕಿಹೊಳಿ ಎಲ್ಲ ವರ್ಗದ ಬಗ್ಗೆ ಒಂದು ವಿಶೇಷ ಪತ್ರಿಕಾ ಮಾಧ್ಯಮಗಳು ಕೂಡ ಬಹಳಷ್ಟು ಮುಕ್ತವಾಗಿ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಇದನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸದಾ ಪ್ರೋತ್ಸಾಹ ಮನೋಭಾವನ ಯಾವತ್ತಿದ್ರು ಹೊಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಒಬ್ಬ ವ್ಯಾವಹಾರಿಕ ಪತ್ರಕರ್ತರಾಗಿ ಇದೀಗ ಹೇಳಿದಂಗೆ ಸಮಾಜದಲ್ಲಿ ಇರುವಂಥ ಭಿನ್ನತೆ ಆಗಿರ್ಬೋದು, ಅಂಕಟಗಳನ್ನು ಸರಿ ಮಾಡುವಂಥ ಕೆಲಸ ಪತ್ರಕರ್ತರ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ಬೋದು. ದೇಶದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವದ 3 ಸ್ತಂಭಗಳಿದಾವೆ ಅಂತ ಹೇಳ್ತಾರೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದ್ರ ಜೊತೆಗೆ 4ನೇ ಪ್ರಜಾಪ್ರಭುತ್ವ ಸ್ತಂಭ ಯಾವುದಾದ್ರೆ ಅದೇ ಮಾಧ್ಯಮದವರು ಅಂತ ನಾವೆಲ್ಲರೂ ಅನೇಕ ಕಡೆ ಹೇಳ್ತೇವೆ. ಯಾಕಂದರೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಇವತ್ತು ಮಾಧ್ಯಮದ ಮೇಲೆ ಇದೆ ಅಂತ ಮಾತನ್ನು ಇವತ್ತು ಕೂಡ ಹೇಳುತ್ತಾ ಸಮಾಜದಲ್ಲಿ ಇನ್ನೂ ಇರುವಂಥ ಸತ್ಯಗಳನ್ನು ತೋರಿಸುವಂಥ ಕೆಲಸ ಇವತ್ತು ಮಾಧ್ಯಮದವರು ಮಾಡಬೇಕು. ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಸಾಮಾಜಿಕ ಜಾಲತಾಣಗಳ ಅಬ್ಬರದ ನಡುವೆಯೂ ಪತ್ರಿಕೆಗಳ ಮೇಲೆ ಜನರು ಇಟ್ಟಿರುವ ವಿಶ್ವಾಸ ಮಹತ್ವದ್ದಾಗಿದೆ ಎಂದು ಕಾರಿಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಮಾತನಾಡಿ, ಪತ್ರಿಕಾರಂಗವು ಸಮಾಜದ ಕಣ್ಣು ಹಾಗೂ ಕಿವಿಯಾಗಿದ್ದು ಸತ್ಯ, ನ್ಯಾಯ ಮತ್ತು ಜನಪರ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿದೆ. ಪತ್ರಕರ್ತರು ಯಾವುದೇ ನಿರೀಕ್ಷೆ ಇಲ್ಲದೆ ನಿಷ್ಪಕ್ಷಪಾತವಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದು, ಅವರ ಸೇವೆಯನ್ನು ಗೌರವಿಸಬೇಕು ಎಂದು ತಮ್ಮ ಕರ್ತವ್ಯ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಮರಗಳನ್ನು ಬೆಳೆಸುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಉಳಿಸಿಕೊಡಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿರುವುದು ಶ್ಲಾಘನೀಯ ಎಂದರು. ಬೆಳಗಾವಿ ಡಿಸಿಸಿ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರ ರಾಹುಲ್ ಜಾರಕಿಹೊಳಿ ಮಾತನಾಡಿ, ಪತ್ರಿಕೋದ್ಯಮ ಮತ್ತು ಪರಿಸರ ಎರಡೂ ಸಮಾಜಕ್ಕೆ ಅಮೂಲ್ಯವಾಗಿದ್ದು ಅವುಗಳನ್ನು ಸುರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ 4ನೇ ಅಂಗವಾಗಿದ್ದು ಪತ್ರಕರ್ತರೊಂದಿಗೆ ಸದಾ ಇರುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಗೋಪಾಲ್ ಚಿಪ್ಪನೆ ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪತ್ರಕರ್ತರನ್ನು ಗಣ್ಯರನ್ನು ಸತ್ಕರಿಸಿ ಗೌರವಿಸಲಾಯಿತು. ನಾಗ್ನೂರ್ ಕೆ.ಎಂ. ಪ್ರೌಢಶಾಲೆಯ ವಿದ್ಯಾರ್ಥಿ ಸಾಹಿಬ್ ಲೋಕಾಪುರೆ ಅವರನ್ನು ಸತ್ಕರಿಸಲಾಯಿತು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾಂಗ್ರೆಸ್ ಮುಖಂಡರಾದ ಕಿರಣ್ ರಜಪೂತ್ ಅವರು ಪತ್ರಕರ್ತರಿಗೆ ಹೆಲ್ಮೆಟ್ ಹಾಗೂ ಜಾಕೆಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಿರಣ್ ರಜಪೂತ್, ರವಿ ಜಿಂಡ್ರಾಳಿ, ಮಹಾದೇವ್ ಪಟೋಳೆ, ದಯಾನಂದ್ ಪಾಟೀಲ್, ವಿರೂಪಾಕ್ಷಿ ಚೌಗಲ, ಹುಕ್ಕೇರಿ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿ ಎಚ್.ಎಸ್. ಇಂಗಳಗಿ, ಪಿಡಿಒ ಶಿವಾನಂದ್ ವಾಸನ್ನವರ್, ಬಿಬಿ ಕೋತೇಕರ್, ಕಲ್ಲಪ್ಪ ಪಾಮ್ನಾಯ್ಕ್, ಎಂ.ಎಂ. ಕರ್ನಾಚಿ, ಪ್ರಭು ಖೋತ್, ಅಶೋಕ್ ತಳವಾರ್, ಅದೇ ರೀತಿ ಜೋಮ್ಲಿಂಗ ಪಠೋಳಿ, ಗೋದವ್ವ ಅಗ್ಸರ್, ಮುಖ್ಯಾಧ್ಯಾಪಕ ಶ್ರೀಮತಿ ತನುಜಾ ಗುಡಸಿ, ಝಡ್ಯಂ ಮುಲ್ಲಾ, ಝಡ್ಯಂ ರಾಹುಲ್ ಕಮಲ್ ಸಣದಿ, ಭೈರಪ್ಪ ಅಗ್ಸರ್, ಮಹಾದೇವ ಮರಗವಾಲಿ, ಪರಶುರಾಮ್ ಸನದಿ, ರವಿ ಗಸ್ತಿ, ಹನುಮಂತ ಅಳಿದಾಳಿ,
ಕಾಶವ್ವ ಅಗ್ಸರ್, ಮಾರುತಿ ಅಗ್ಸರ್, ಮುದ್ದುಬಾವಿ ಹಾಗೂ ಶಾಲೆ ಶಿಕ್ಷಕರು ಭಾಗವಹಿಸಿದ್ದರು. ಪತ್ರಕರ್ತರ ಸಂಜು ಮುಷ್ಟಿಗಿ ಸ್ವಾಗತಿಸಿದರು. ಶ್ರೀಮತಿ ಎಸ್.ಬಿ. ಮಠಪತಿ ನಿರೂಪಿಸಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ನಾಗ್ನೂರ್ KM. ಜನರಿಗೆ, ಗುರು ಹಿರಿಯರಿಗೆ ಹಾಗೂ ಮುದ್ದು ಮಕ್ಕಳಿಗೆ ಇವತ್ತು ಜುಲೈ 1 ನಾವೆಲ್ಲರೂ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಇವತ್ತು ಭಾರತ ದೇಶದಲ್ಲಿ ಡಾಕ್ಟರ್ ದಿನಾಚರಣೆಯೂ ಆಚರಣೆ ಆಗ್ತಿದೆ. ಹೀಗೆ ವರ್ಷ ಇಡೀ ನಾವು ಒಂದರ ಒಂದು ದಿನಾಚರಣೆಯನ್ನು ಆಚರಿಸ್ತಾನೆ ಇರ್ತೀವಿ. ಕಾರಣ ನಮ್ಮದೇ ಆದಂತಹ ಒಂದು ವೈಶಿಷ್ಟ್ಯ ಇರುತ್ತೆ. ಆದರೆ ಈ ಪತ್ರಕರ್ತರ ದಿನಾಚರಣೆ ಸ್ವಲ್ಪ ವಿಭಿನ್ನವಾಗಿದೆ. ಯಾಕೆ ಅಂತಂದ್ರೆ ಪತ್ರಕರ್ತರ ದಿನಾಚರಣೆ ಭಾರತ ದೇಶದಲ್ಲಿ ಒಂದೇ ದಿನ ಎಲ್ಲ ಕಡೆಯೂ ಆಚರಿಸಲಾಗುವುದಿಲ್ಲ. ಭಾರತದಲ್ಲಿ ನ್ಯಾಷನಲ್ ಜರ್ನಲಿಸ್ಟ್ ಡೇ ಅಂತ ನವೆಂಬರ್ 16ರಂದು ಆಚರಿಸಲ್ಪಡುತ್ತೆ.